ಏಯ್ ಆಟೋ ಆಟೋ ನಿಲ್ಸಿ. ಅಣ್ಣ ಹೋಗಿ. ಎಲ್ಲಿಗೆ ಮೇಡಮ್? ಅಯ್ಯೋ ಹೇಳ್ತೀನಿ, ಮೊದಲು ಹೋಗಿ, ಫಾಸ್ಟ್ ಆಗಿ ಹೋಗಿ. ಏಯ್ ನಿಂತ್ಕೋ ನಿಹಾರಿಕಾ, ಫಾಸ್ಟ್ ಆಗಿ ನಿಂತ್ಕೋ. ಏಯ್ ಎಂತ ಪ್ಲಾನ್ ಮಾಡಿದ್ದೆ, ಎಲ್ಲ ಹಾಳಾಗೋಯ್ತು. ನೀನು ಎಷ್ಟೇ ದೂರ ಓಡಿದ್ರು ಮನೆಗೆ ಬರಲೇಬೇಕು. ಮನೆಗೆ ಬಾ, ನೋಡ್ಕೋತೀನಿ. ನಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಿದ್ಲು. ಇವಾಗ ಅವಳು ನಮ್ಮ ಮನೇಲಿ ಇಲ್ದೇ ಇರೋದಕ್ಕೆ ಮನೆ ಪ್ರಶಾಂತವಾಗಿದೆ. ಹೌದು ರೀ. ಬಂಗಾರ, ಇಂತಹ ಪ್ಲೆಸೆಂಟ್ ಸಿಚುವೇಶನ್ ಅಲ್ಲಿ ತಣ್ಣಗಿರೋ ಜ್ಯೂಸ್ ಕುಡಿಬೇಕು ಅನಿಸ್ತಿದೆ. ತಗೊಂಡ್ ಬರ್ತೀಯಾ? ಸರಿ, ತಗೊಂಡ್ ಬರ್ತೀನಿ. ವಿಕ್ಕಿ ನನಗೆ ತುಂಬಾ ಭಯ ಪಡಿಸ್ಬಿಟ್ಟ. ಆ ವಿಕ್ಕಿಗೆ ಕಾಣ್ದೇ ಇರೋ ಹಾಗೆ ಬಂದಿದ್ದೀನಿ. ಮಿಸ್ ಆಗಿ ಕೂಡ ನನ್ನ ನೋಡಿರಲ್ಲ ಅಲ್ವಾ? ಬನ್ನಿ ಬನ್ನಿ, ಎಲ್ರು ಬೇಗ ಬನ್ನಿ. ಅಯ್ಯಯ್ಯೋ, ಆಡ್ ಹಾಗ್ಲೇ ಏನ್ ಈ ರೊಮ್ಯಾಂಟಿಕ್ ಸೀನು? ನೀನೇನು ಸಿನಿಮಾ ನೋಡ್ತಿದ್ಯಲ್ಲ? ನೀನು ಗಂಡ ಆಗೋನ್ ಜೊತೆ ಅವನಿ ಲವ್ ಸೀನಲ್ಲಿ ಇದ್ದಾಳೆ. ಹೋಗಿ ಎಳಿ, ಹೋಗಿ ಎಳಿ. ಏಯ್ ಅವನಿ, ಎದ್ದೇಳು ಎದ್ದೇಳು ಎದ್ದೇಳು. ಎದ್ದೇಳು. ಏನ್ ನಡೀತಾ ಇದೆ ಇಲ್ಲಿ? ಕುಸ್ತಿ ಸ್ಪರ್ಧೆ ನಡೀತಿದ್ಯಾ? ಆವಾಗಿಂದ ಇದೇ ಸೀನ್ ನಡೀತಿರೋದು. ಇಬ್ರು ಈ ಲೋಕದಲ್ಲೇ ಇಲ್ಲ ಅಲ್ವಾ?
ಬೇಕು ಅಂತಾನೆ ಮಾಡ್ತಿದ್ದಾರೆ. ಜೋರಾಗಿ ಹೇಳಿ ನಿಹಾರಿಕಾ. ಎಷ್ಟೊತ್ತು ನೋಡ್ತೀರಾ? ಎದ್ದೇಳಿ. ಅಬ್ಬಾ, ಕಬ್ಬಣ ಆಯಸ್ಕಂತ ಅಂಟ್ಕೊಂಡಿರೋ ಹಾಗೆ ಚೆನ್ನಾಗಿ ಅಂಟ್ಕೊಂಡಿದ್ದಾರೆ. ರಾಮ ತುಂಬಾ ಒಳ್ಳೆಯವನು ಅಂದಿದ್ರಿ ಅಲ್ವಾ? ಶ್ರೀಕರ್ ಮಾವನ ಶ್ರೀಕೃಷ್ಣ ಲೀಲೆ ನೋಡಿ. ಏ ಶ್ರೀಕರ್, ಅವನಿ, ಏನಿದೆಲ್ಲ? ಅದು ಸಾರಿ ಆಂಟಿ, ನಾನು ಬೇಕು ಅಂತ ಮಾಡಲಿಲ್ಲ. ನಿಹಾರಿಕಾ ನನ್ನ ನೋಡ್ದೇನೆ ಗೊತ್ತಿದ್ರಿಂದ ಶ್ರೀಕರ್ ಅವ್ರ ಮೇಲೆ ಬಿತ್ತೋದೆ. ಹೌದು ಅಪ್ಪ, ಅವನೇ ನನಗೋಸ್ಕರ ಜ್ಯೂಸ್ ತಗೊಂಡ್ ಬರ್ತಿದ್ದಾಗ ನಿಹಾರಿಕಾ ಅವನಿಗೆ ಡಿಕ್ಕಿ ಹೊಡೆದ್ಲು. ಹಾಗಾಯ್ತು ಅಂದ್ರೆ ಅಷ್ಟೊತ್ತು ಶ್ರೀಕರ್ ಮೇಲೆ ಹಾಗೆ ಇದ್ಬಿಡದ? ಇಬ್ರು ಯಾವುದೋ ಲೋಕಕ್ಕೆ ಹೊರಟೋಗಿ ವಿಹಾರ ಮಾಡ್ಕೊಂಡು ಬಂದ್ರು. ಸ್ವಲ್ಪ ಹೊತ್ತು ಏನೋ ಪ್ರಜ್ಞೆ ಇಲ್ದಿರೋ ಹಾಗಾಯ್ತು ಅಷ್ಟೇ ಹೊರತು ನಂದೇನೂ ತಪ್ಪಿಲ್ಲ. ಹಾ, ಮೇಲ್ಮೇಲೆ ಹಾಗಂತಿದ್ಯಾ ಬಿಟ್ರೆ ಒಳಗೊಳಗೆ ತುಂಬಾ ಸಂತೋಷ ಪಡ್ತಿರೋ ಹಾಗೆ ಕಾಣ್ತಿದ್ಯಾ. ನನಗೆ ಹೆಂಡತಿ ಆಗೋಳು ಎದುರುಗಡೆ ಇರ್ಬೇಕಾದ್ರೆ ಏನಣ್ಣ ಮಾತು? ಬಲೆ 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 ಚಿಕ್ಕ ಬಾಮೈದ ಜೋಕ್ ಮಾಡಿದ್ರು. ಎಲ್ರು ನಗರಿ, ಎಲ್ರು ನಗರಿ, ಎಲ್ರು ನಗರಿ. ಏನೋ ಜೋಕ? ಮೊದ್ಲು ಮಾಡಿದ್ ಯಾರು? ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಬಾವಾ. ಸರಿ ಬಿಡು. ನಾನ್ ಗುದ್ದಿದೆ ಅಂತ ಹೇಳ್ತಾ ಇದ್ಯಾ? ನೀನ್ ಕೂಡ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಾಡ್ಬೇಕಲ್ವಾ? ಸೇಮ್ ಟು ಯು ನಿಹಾರಿಕಾ. ನೋಡಿದ್ರ ಅತ್ತೆ, ನಿಮ್ ಮುಂದೆನೆ ಹೇಗಂತ ಇದ್ದಾಳೆ. ಅವನಿ, ನನ್ನ ಸೊಸೆ ಹತ್ರ ಹಾಗೆಲ್ಲ ಮಾತಾಡೋದು ಸರಿಯಲ್ಲ. ಅಯ್ಯೋ ಆಂಟಿ, ನನ್ನ ಉದ್ದೇಶ ನಿಹಾರಿಕಾ ಕೂಡ ಸ್ವಲ್ಪ ಜಾಗೃತೆಯಿಂದ ಇರ್ಬೇಕು ಅಲ್ವಾ ಅಂತ ಅಷ್ಟೇ. ಚೆನ್ನಾಗಿ ಕವರ್ ಮಾಡ್ತೀಯಾ? ಹುಟ್ಟುತ್ತಾನೆ ಬಂದಿರೋ ವಿದ್ಯೆ ಅಲ್ವಾ? ಇನ್ನೊಂದ್ಸಲ ನನ್ ಶ್ರೀಕರ್ನ ಟಚ್ ಮಾಡ್ದೆ ಅಂದ್ರೆ ಮರ್ಯಾದೆ ಆಗಿರಲ್ಲ. ನಿಹಾರಿಕಾ ಅವಳೇನ್ ಬೇಕು ಅಂತ ಮಾಡ್ಲಿಲ್ಲ ಅಲ್ವಾ? ಶ್ರೀಕರ್, ಆಗಿದ್ದೇನೋ ಆಗೋಯ್ತು, ಇನ್ನು ಬಿಟ್ಬಿಡಿ. ಬರ್ತಿದ್ದೀನಿ ಅಂತ ಫೋನ್ ಕೂಡ ಮಾಡ್ಲಿಲ್ವಲ್ಲಮ್ಮ? ಅದು ಅದು ಏನೋ ಕೇಳ್ದ ಹಾಗೆ ಯಾಕಷ್ಟು ಭಯ ಪಡ್ತಾ ಇದೀಯಾ ನಿಹಾರಿಕಾ? ಈ ಮಧ್ಯ ಸಡನ್ ಆಗಿ ಬರ್ತೀಯಾ, ಸಡನ್ ಆಗಿ ಹೊರಟೋಗ್ತೀಯಾ. ನಿನ್ ಕಾಲು ಒಂದ್ ಜಾಗದಲ್ಲಿ ನಿಲ್ತಿಲ್ಲ. ವಾಟ್ ಹ್ಯಾಪನ್ ಟು ಯು ನಿಹಾರಿಕಾ? ನನ್ಗೇನಾಗತ್ತೆ? ನಂಗೇನೂ ಆಗಿಲ್ಲ. ಐ ಆಮ್ ಗುಡ್. ಐ ಆಮ್ ಕೂಲ್. ನೋ, ಸಮಥಿಂಗ್ ಈಸ್ ರಾಂಗ್. ನಥಿಂಗ್ ಇಸ್ ದೇರ್. ಏನಿಲ್ಲ ಅತ್ತೆ, ಅಮ್ಮನ ಆರೋಗ್ಯ ಸರಿಯಾಗೋವರೆಗೂ ಅಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ ಅಭ್ಯಾಸ ಆಗೋಗಿ ಅಲ್ಲಿ ಸ್ವಲ್ಪನೂ ಇರೋದಕ್ಕೆ ಆಗ್ತಾ ಇಲ್ಲ. ಅದನ್ ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ ಅತ್ತೆ. ಅದಕ್ಕೆ ಶ್ರೀಕರ್ ಅವರು CID ಅವ್ರ ಹಾಗೆ ಪ್ರಶ್ನಿಸ್ತಿದ್ದಾರೆ. ಅವನ್ ಮಾತಿಗೆ ನೀನ್ ಬೇಜಾರಾಗ್ಬೇಡಮ್ಮ. ನಿನಗಾಗ್ಲೇ ನಮ್ಮನೆ ಚಿಕ್ಕ ಸೊಸೆ ಆಗೋ ಜವಾಬ್ದಾರಿ ಬಂದಿದೆ. ನನ್ನ ತಲೆ ಬಂದಿದೆ. ಆ ವಿಕ್ಕಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಮನೆಗೆ ಬರ್ಬೇಕಾಯ್ತು. ಅವನಿ, ಆ ಗಾಜಿನ ಚೂರು ಎತ್ಬಿಡಮ್ಮ. ಸರಿ ಅಂಕಲ್. ಮೊದಲನೇ ಶೋ ಮುಗೀತು, ಎರಡನೇ ಶೋಗೆ ಎಲ್ರೂ ಸಿದ್ಧವಾಗಿರ್ರಿ. ನಡೀರಿ ನಡೀರಿ. ಆ ವಿಕ್ಕಿ ಮನೆಗೆ ಹೋಗಿರ್ತಾನೆ. ಮಮ್ಮಿ ಡ್ಯಾಡಿಗೆ ಎಷ್ಟು ಟಾರ್ಚರ್ ಕೊಡ್ತಾನೋ ಗೊತ್ತಿಲ್ಲ. ನಿಹಾ, 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 ನಿಹಾ.
ಫ್ರೆಂಡ್ ಮದ್ವೆಗೆ ಅಂತ ನಿನ್ ಜೊತೆನೆ ಕರ್ಕೊಂಡು ಹೋದೆ ಅಲ್ವೇನೋ? ನೀನ್ ಒಬ್ನೇ ಬಂದು ಕಿರ್ಚಿದೀಯಲ್ಲ, ಯಾಕೆ? ಏನ್ ನಡೀತು ವಿಕಾಸ್? ಯಾಕೆ ಇಷ್ಟು ಎಮೋಷನಲ್ ಆಗಿದ್ಯಾ? ನಿಹಾರಿಕಾ ಎಲ್ಲೋ? ನನ್ನಿಂದ ತಪ್ಪಿಸ್ಕೊಂಡು ಓಡ್ ಹೋದ್ಲು. ತಪ್ಪಿಸ್ಕೊಂಡು ಓಡ್ ಹೋದ್ಲಾ? ನಾನ್ ನಿಹಾರಿಕಾನ ಫ್ರೆಂಡ್ ಮದ್ವೆ ಕರ್ಕೊಂಡು ಹೋಗಿರ್ಲಿಲ್ಲ ಅಕ್ಕ. ನಾನ್ ಮದ್ವೆ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗಿದ್ದೆ. ಏನಂತಿದ್ಯೋ ನೀನು? ನೀವು ಕೇಳಿಸ್ಕೊಂಡಿದ್ದು ನಿಜ. ನನ್ನ ಫ್ರೆಂಡ್ಸಿಗೆ ಹೇಳಿ ರಿಜಿಸ್ಟರ್ ಆಫೀಸಲ್ಲಿ ನಮ್ ಮದ್ವೆಗೆಲ್ಲ ಏರ್ಪಾಡ್ ಮಾಡಿ ನಿಹಾರಿಕಾನ ಮನೆಯಿಂದ ಕರ್ಕೊಂಡು ಹೋದೆ. ಈ ಸರಿ ಗಾಳಿಲ್ ಶೂಟ್ ಮಾಡಲ್ಲ, ನಿನ್ ಎದೆಗ್ ಶೂಟ್ ಮಾಡ್ತೀನಿ. ತುಂಬಾ ಹೊತ್ತು ಹುಡುಕ್ದೆ, ತಪ್ಪಿಸ್ಕೊಂಡು ಓಡ್ ಹೋದ್ಲು. ಅಕ್ಕ, ಏನ್ ಅನ್ಕೋತಿದ್ಯೋ ನೀನು? ನನ್ನ ಮಗಳಿಗೆ ಅಷ್ಟೊಂದು ಭಯ ಪಡಿಸ್ತೀಯಾ? ನನ್ನ ಮಗಳನ್ನ ಬಲವಂತವಾಗಿ ಮದ್ವೆ ಮಾಡ್ಕೋಬೇಕು ಅಂತ ನೋಡ್ತೀಯಾ? ಮದ್ವೆ ಮಾಡ್ಕೊಳ್ಳೋದಕ್ಕೆ ಅಲ್ವಾ ದುಬೈಯಿಂದ ಬಂದಿದ್ದು. ಯಾವತ್ತೇ ಆದ್ರೂ ನನ್ನೇ ಮದ್ವೆ ಮಾಡ್ಕೋಬೇಕಲ್ವಾ? ಬಾಯ್ ಮುಚ್ಚೋ. ಹೆಣ್ಣಿನ ಇಷ್ಟ ಕಷ್ಟ ಏನು ಅಂತ ತಿಳ್ಕೊಳ್ದೇನೆ ನೀನ್ ಇಷ್ಟ ಬಂದಾಗ ಮಾಡ್ತಾ ಇದ್ರೆ ನೋಡ್ತಾ ಸುಮ್ನೆ ಇರ್ತೀವಿ ಅನ್ಕೊಂಡಿದ್ಯಾ? ಮಾತ್ ಕೊಟ್ಟಿದ್ರಿ ಅಲ್ವಾ? ನೀನ್ ನಮಗ್ ಮಾತ್ ಕೊಟ್ಟಿರೋ ಪ್ರಕಾರ ಸರಿಯಾಗಿದೆಯಾ? ಅಕ್ಕನಾಗಿ ನಾನು ಅನ್ಬಾರ್ದು, ಆದ್ರೆ ಎಣ್ಣೆಯಿಂದ ಹುಡುಗಿವರೆಗೂ ನಿನಗಿಲ್ದೇ ಇರೋ ಅಭ್ಯಾಸ ಏನಿದೆಯೋ? ನಿನ್ನಂತವ್ನ ಯಾವ ಹೆಣ್ಣು ಮದ್ವೆ ಮಾಡ್ಕೋತಾಳೆ? ನಾನು ಗಂಡ್ಸು, ಹೇಗಾದ್ರೂ ಇರ್ತೀನಿ. ನಿನ್ನಂತವನ್ನ ಗಂಡ್ಸು ಅನ್ನಲ್ಲ, ಮದವೇರಿರೋ ಮೃಗ ಅಂತಾರೆ. ನಮಗ್ ದುಡ್ಡು ಕೊಟ್ಟು ಸಹಾಯ ಮಾಡಿದ್ಯಾ, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನ ಅಡ್ಡ ಇಟ್ಕೊಂಡು ಇಷ್ಟ ಬಂದಾಗ ಮಾಡ್ಬೇಡ. ಕೂತ್ಕೊಂಡು ಲೆಕ್ಕ ಬಗೆಹರಿಸ್ಕೊಳ್ಳೋಣ ಅಂದ್ರೆ ಬಗೆಹರಿಸ್ಕೊಳ್ಳೋಣ. ನೀನು ಕೊಟ್ಟಿರೋದಕ್ಕೆ 2 ಪಟ್ಟು ಜಾಸ್ತಿ ಕೊಡ್ತೀನಿ. ಏಯ್, ನನ್ನ ಮಗಳ ತಂಟೆಗೆ ಬರ್ಬೇಡ. ನಾನ್ ಬರಲ್ಲ, ಇದು ಬರುತ್ತೆ. ನಿಮ್ ತಲೆಗೂ ಬರುತ್ತೆ. ಒಡ ಹುಟ್ಟಿರೋ ಅಕ್ಕ ಅಂತ ನನಗ್ ಗೊತ್ತು, ಇದಕ್ ಗೊತ್ತಿಲ್ಲ. ನಾನ್ ನಿಮಗ್ ಕೊಟ್ಟಿರೋ ದುಡ್ಡಿನ ಬದಲಾಗಿ ನನಗ್ ನಿಹಾರಿಕಾನೇ ಬೇಕು. ತಪ್ಪಿಸ್ಕೊಂಡು ಯಾವ್ದೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ, ಬರ್ತಿದಾಗೇನೆ ದುಬೈಗೆ ತಕೊಂಡೋಗಿ ಅಲ್ಲೇ ಮದ್ವೆ ಮಾಡ್ಕೋತೀನಿ. ಯಾರಿಗೆ ಯಾರು ದಕ್ತಾರೋ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಿಹಾರಿಕಾ ಎಲ್ಲಿದ್ದಾಳೋ ಏನೋ. ಇಲ್ಲಿ ನಡಿಬೇಕಿರೋದು ನನ್ನ ಫ್ರೆಂಡ್ ಮದ್ವೆ ಅಲ್ಲ ನಿಹಾರಿಕಾ, ನಮ್ ಮದ್ವೆ. ನಾನು ಎಲ್ಲಾರನ್ನೂ ಹೆದರ್ಸ್ತಿದ್ದೆ, ಅವನು ನನ್ನೇ ಹೆದರ್ಸ್ಬಿಟ್ಟ. ಅಲ್ಲಿ ಮನೆಯಲ್ಲಿ ಸಿಚುವೇಶನ್ ಹೇಗಿದೆಯೋ ಏನೋ. ನಿಹಾರಿಕಾನ ಹಲೋ, ವಿಕ್ಕಿ ನನಗೆ ಫೋನ್ ಮಾಡ್ತಾನೋ ಏನೋ ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ನಾವು ತುಂಬಾ ಸಲ ಟ್ರೈ ಮಾಡಿದ್ವಮ್ಮ. ಅಷ್ಟಕ್ಕೂ ನಿಮ್ಮ ಅತ್ತೆ ಮನೇಲಿದೆಯಾ? ಇದನ್ನ ಮೀರಿದ ಸೇಫ್ ಪ್ಲೇಸ್ ಇನ್ ಎಲ್ಲಿರತ್ತಮ್ಮ? ನಡೆದಿರೋದೆಲ್ಲ ನಿಮಗೆ ಗೊತ್ತಾಗಿರುತ್ತಲ್ವಾ? ಗೊತ್ತಾಯ್ತಮ್ಮ. ಆ ಸ್ಯಾಡಿಸ್ಟ್ ಏನ್ ಹೇಳ್ತಿದ್ದಾನೆ? ಫ್ಯಾಕ್ಷನ್ ಸಿನಿಮಾದಲ್ಲಿ ರೌಡಿಗಳು ಕತ್ತಿ ಹಿಡ್ಕೊಂಡು ತಿರುಗೋ ಹಾಗೆ ಇವನು ಗನ್ ಹಿಡ್ಕೊಂಡು ತಿರುಗ್ತಿದ್ದಾನೆ. ರಿಜಿಸ್ಟರ್ ಆಫೀಸ್ ಹತ್ರ ಕೂಡ ಗನ್ ಹಿಡ್ಕೊಂಡು ಹೆದರ್ಸ್ತಾ ಅಮ್ಮ. ಆ ಗನ್ಗೆ ನಮ್ಮೂರಲ್ಲಿ ಯಾರು ಬಲಿ ಆಗ್ತೀವೋ ಅಂತ ತುಂಬಾ ಭಯ ಆಗ್ತಿದ್ಯಮ್ಮ.
ತಮ್ಮ ಆಗಿರೋದು ಕೆನ್ನೆ ಹೊಡೆದ್ರು ಏನು ಅನ್ಕೊಳ್ದೆ ಸುಮ್ನಾದ. ಹಾಗಂತ ನಿನ್ನ ಮಾತ್ರ ಬಿಡಲ್ಲ. ಮದುವೇರಿದಾನೇನ ಕಂಟ್ರೋಲ್ ಮಾಡೋದ್ ಕಷ್ಟ ಅಂತಾರಲ್ಲಮ್ಮ, ನಮ್ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅವನ ಗನ್ನಲ್ಲಿ ಶೂಟ್ ಮಾಡೋಕ್ಕೂ ಮುಂಚೆ ಟೆನ್ಷನ್ ಅಲ್ಲಿ ನಮ್ಮ ಪ್ರಾಣ ಹೋಗೋ ತರ ಇದೆ. ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲಮ್ಮ. ಅವ್ನ್ ಕೊಟ್ಟಿರೋ ದುಡ್ಡನ್ನ ಅವ್ನ್ ಮುಖದ ಮೇಲೆ ಬಿಸಾಕಿ ಅವ್ನ ಮನೆಯಿಂದ ಕಳಿಸ್ಬೋದಲ್ವಾ? ಆ ಮಾತನ್ ಹೇಳಿದ್ ಕೂಡ ಆಗೋಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಡನ್ವಾ? ಪೊಲೀಸ್ನವ್ರನ್ನ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾನಮ್ಮ ಅವನು. ಮತ್ತೆ ಏನ್ ಮಾಡೋಣ? ಚಿಕ್ಕ ಮಕ್ಳು ಟೀಚರ್ಸ್ ಭಯ ಪಟ್ಟ ಹಾಗೆ ಭಯ ಪಡ್ತಾ ಇರಣ್ವಾ? ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲಮ್ಮ. ಒಂದ್ ಕೆಲ್ಸ ಮಾಡಿ. ಏನು? ನಾಳೆ ನೀವಿಬ್ರು ಇಲ್ಲಿಗೆ ಬಂದು ಅರ್ಜೆಂಟ್ ಆಗಿ ಶ್ರೀಕರ್ಗೆ ನಿಹಾರಿಕಾಗೆ ಮದ್ವೆ ಮಾಡಿ ಅಂತ ಒತ್ತಡ ಹಾಕಿ. ನಮ್ಮ ಮದ್ವೆಗೆ ಬೇಗ ಮುಹೂರ್ತ ಇಡಿ ಅಂತ ಹೇಳಿ ಮಾತಾಡಿ. ನಿಮ್ ಮಾತ್ ಕೇಳಲಿಲ್ಲ ಅಂದ್ರೆ ನಮ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ, ಅವಳಗ್ ಬೇರೆ ಸಂಬಂಧ ನೋಡ್ತೀವಿ ಅಂತ ಹೆದರ್ಸಿ. ಜಾತಕ ಅನ್ನೋ ಪ್ಲಸ್ ಪಾಯಿಂಟ್ ನಮಗ್ ಯಾವಾಗ್ಲೂ ಫೇವರ್ ಆಗೇ ಇರುತ್ತೆ. ಒಳ್ಳೆ ಮುಹೂರ್ತಕ್ಕೆ ಸಮಯ ಇದೆ ಅಂತಾರಲ್ಲಮ್ಮ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನಾನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ, ಅವಾಗ ನನ್ ತಿಥಿಗೆ ಮುಹೂರ್ತ ಇಡ್ಸಿ ಊಟ ಮಾಡಿ. ಏನಮ್ಮ ಹೇಳ್ತಿದ್ಯಾ? ಮತ್ತೇನ್ ಮಾಡು ಅಂತೀರಾ? ಎಲ್ಲ ರೀತಿ ಟೆನ್ಷನ್ಸ್ ಇಂದ ತಲೆ ಕೆಟ್ಟ ಹೋಗ್ತಾ ಇದೆ ನನ್ಗಿಲ್ಲಿ. ಅದಕ್ಕೆ ನಾನ್ ಹೇಳಿದ್ ಮಾಡಿ. ನಮ್ಮ ಅತ್ತೆಯವ್ರಿಗೂ ಕೂಡ ಸ್ವಲ್ಪ ಭಯ ಶುರುವಾಗತ್ತೆ. ನೀವ್ ತಡ ಮಾಡಿದ್ರಿ ಅಂದ್ರೆ ಆ ಅವನಿ ಶ್ರೀಕರ್ನ ನನ್ನಿಂದ ದೂರ ಮಾಡ್ತಾಳೆ. ಅದೇನಾದ್ರೂ ನಡೀತು ಅಂದ್ರೆ ನೀವು ನನ್ ಕೈಯಲ್ಲೇ ಸತ್ತೋಗ್ತೀರ. ನೀವು ಸ್ಟ್ರಾಂಗ್ ಆಗಿರಿ. ನಮ್ಮ ಅತ್ತೆ ಅವ್ರನ್ನ ಒಪ್ಸಿ ಸಾಕು ಅಷ್ಟೇ ಹೊರತು ಅವ್ರು ಹೇಳೋದಕ್ಕೆ ಕೋಲೆ ಬಸವನ್ ಹಾಗೆ ತಲೆ ಅಲ್ಲಾಡಿಸ್ಬೇಡಿ, ಸರಿನಾ? ಗುಡ್ ನೈಟ್ ಅಮ್ಮ. ಬ್ಯಾಡ್ ನೈಟ್. ಬಾಯ್. ಏ ವಿಕಿ, ನಿನ್ ಕತೆ ಮುಗಿಸ್ತೀನಿ ಕಣೋ. 1 ವೀಕಲ್ಲಿ ಚೆನ್ನೈಯಿಂದ ಪ್ರಾಡಕ್ಟ್ ಡೆಲಿವರಿಗೆ ಬರುತ್ತೆ ಸರ್. ಸೇಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ನೀನು ನನ್ನ ರೂಮಿಗೆ ಬಂದ್ಯಾ? ನಾನು ಬರೋದೇನು ಶ್ರೀಕರ್? ಸಾರಿ ಸರ್, ನಿಮ್ಗೆ ಹೇಳಿದ್ದಲ್ಲ. ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು, ಫೋನ್ ಇಡ್ರಿ. ನನಗೇನಾದ್ರೂ ಕೊಡೋದಕ್ಕೆ ಬಂದ್ಯಾ? ನಾನ್ ಕೊಡೋದೇನು, ನಾನ್ ಬರೋದೇನು? ಸಾರಿ ಸರ್, ನಿಮ್ಗಲ್ಲ ಸರ್. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಕಾಲ್ ಯು ಲೇಟರ್ ಸರ್? ದಟ್ಸ್ ಬೆಟರ್. ಬಾಯ್. ಬಾಯ್ ಸರ್. ಯಾವಾಗಲೂ ನಾನು ನಿನ್ನ ರೂಮಿಗೆ ಬರ್ತಿದ್ದೆ, ಇವಾಗ ನೀನ್ ನನ್ನ ರೂಮಿಗೆ ಬಂದಿದ್ಯಾ? ಸಮಸ್ಯೆ ಮೈಮೇಲ್ ಬೀಳ್ತಿದೆ ಅಂತ ಹೇಳೋದಕ್ ಬಂದೆ. ಏನಾಯ್ತು? ನಿಹಾರಿಕಾ ಅವ್ರ ಪೇರೆಂಟ್ಸ್ ಹತ್ರ ಏನ್ ಮಾತಾಡಿದ್ಲೋ ಗೊತ್ತಾ? ನಮ್ಮ ಮದ್ವೆಗೆ ಬೇಗ ಮುಹೂರ್ತ ಇಡಿ ಅಂತ ಹೇಳಿ ಮಾತಾಡಿ. ನಿಮ್ ಮಾತ್ ಕೇಳಲಿಲ್ಲ ಅಂದ್ರೆ ನಮ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ, ಅವಳಗ್ ಬೇರೆ ಸಂಬಂಧ ನೋಡ್ತೀವಿ ಅಂತ ಹೆದರ್ಸಿ. ಬೆಳಗ್ಗೆ ಆಗ್ತಿದ್ದ ಹಾಗೆ ನಿಹಾರಿಕಾ ಕುತಂತ್ರನ ಕಾರ್ಯರೂಪಕ್ಕೆ ತರಕ್ಕೆ ಅವಳ ಪೇರೆಂಟ್ಸ್ ಬರ್ತಾರೆ. ಅವ್ರ ಬೆದರಿಕೆಗಳಿಗೆ ಅತ್ತೆಯವರು ಖಂಡಿತ ಭಯ ಪಡ್ತಾರೆ. ಮುಹೂರ್ತ ನೋಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ನಮ್ಮ ಪರಿಸ್ಥಿತಿ ಏನು?